ಜೈ ತುಳಜಾಪುರ ಅಂಬಾಭವಾನಿ. ನಿಮ್ಗೆಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ನಾನು ಫ್ಯಾಮ್ಲಿ ಜೊತೆ ತುಳಜಾಪುರ ಹೋಗಿದ್ದೆ. ನಾನು ಯಾವ ಥರ ದೇವಿ ದರ್ಶನ ಮಾಡಿದ್ದ ಅಂತಂದು ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದು ಈ ವಿಡಿಯೋ ನಾವು ನೈಟ್ 9 ಗಂಟೆ ಹಂಗೆ ಊರಿಂದ ಬಿಟ್ವಿ. ತುಳಜಾಪುರ ರೀಚ್ ಆಗೋಕೆ ನಮ್ಗೆ 12 ಗಂಟೆ ಹಂಗಾಗಿತ್ತು. ಮತ್ತು ಅಲ್ಲಿಂದ ದೇವಿ ದರ್ಶನ ಮಾಡಿ ಕ್ಯೂನಲ್ಲಿ 1 ಗಂಟೆ ಹಂಗೆ ಕ್ಯೂನಲ್ಲಿ ನಿಂತ್ವಿ. ಭಾಳ ಅಂದ್ರೆ ಭಾಳ ರಶ್ ಇದ್ದಿತ್ತು. ಮತ್ತು ಒಂದು ಸೈಡು ಭಾಳ ಮಳೆ ಹೊಂಟಿತ್ತು. ನಮ್ಗೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಆಗಿಲ್ಲ. ಅದೇ ಡ್ರೆಸ್ಸಲ್ಲಿ ಹಾಗೆ ಎಲ್ಲ. ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಪಾಳಿ ಅಷ್ಟೆಲ್ಲ ಇದೆ. ನನಗೆ ಭಾಳ ಹೈರಾಣ ಆಗ್ತಾ ಇದ್ದೀವಿ. ಸ್ವಲ್ಪ ಎಲ್ಲ ಯಾರಾದರೂ ಇಲ್ಲಿನವ್ರು ಇದ್ದರೆ ಕೊಕೊನಟ್ ವಾಟರ್ ತಂದ್ಕೊಡಿ ನನಗೆ ಸ್ವಲ್ಪ. ಕೊಕೊನಟ್ ಡ್ರಿಂಕ್ ಯಾರು ಇಲ್ಲ ಈಗ ಮಂದಿ. ಇಲ್ಲೊಂದು ಪೇಷಂಟ್ ಇದೆ ಫ್ರೆಂಡ್ಸ್. ಹಲೋ ಪೇಷಂಟ್. ಹಾಂ, ಅವಳೇ ಫ್ರೆಂಡ್ಸ್. ಅಲ್ಲೇ ಏನು ಅನ್ಕೊಂಡಿದ್ನಿ? ದೇವಿ ದರ್ಶನ ಮಾಡಿದ್ವಿ. ಒಳಗಡೆ ಫೋಟೋಸ್ ಅಲ್ಲದಿರಲಿಲ್ಲ, ಫೋಟೋ ತೆಗಿಯೋಕ್ಕಾಗಿಲ್ಲ ದೇವಿದು. ಈ ವಿಡಿಯೋ ಎಂಡಲ್ಲಿ ಫೋಟೋ ಹಾಕಿದ್ದೇನೆ ದೇವಿದು. ನೀವು ಯಾರೆಲ್ಲ ನಮ್ಮ ಥರನೇ ದಸರಾದಲ್ಲಿ ದೇವಿ ದರ್ಶನ ಮಾಡಿದ್ದೀರಿ ತುಳಜಾಪುರದ್ದು ಅಂತ ಒಂದು ಸಲ ಎಸ್ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಹೊರಗಡೆ ಗಣೇಶನಿಗೆ ನಮಸ್ಕಾರ ಮಾಡಿ ನಾವು ಮತ್ತೆ ಶಾಪಿಂಗ್ ಮಾಡಿದ್ವಿ. ಸ್ವಲ್ಪ ಫೇಮಸ್ ಅಂದ್ರೇನು ಕುಕ್ಮ ಭಂಡಾರ. ನೀವು ಯಾವಾಗಲೂ ತುಳಜಾಪುರದಿಂದನೂ ಕುಕ್ಮ ಭಂಡಾರ ತರ್ತೀವಿ. ಪೂಜೆಗೆ ಡೈಲಿ ಪೂಜೆಗೆ ಅದೇ ಕುಕ್ಮ ಭಂಡಾರನೇ ಯೂಸ್ ಮಾಡ್ತೀವಿ. ಇಲ್ಲಿ ಕುಕ್ಮ ಭಂಡಾರ ಸರಿಯಾಗಿ ಸಿಗ್ತದೆ. ಮತ್ತು ತುಳಜಾಪುರದಲ್ಲಿ ಬಳೆನೂ ಕೂಡ ಫೇಮಸ್ಸು. ಆ ಬಳೆ ಮತ್ತು ಎಲ್ಲಿ ಸಿಗೋಂಗಿಲ್ಲ, ತುಳಜಾಪುರ ಬಳೆ ಅಂತಲೇ ಹೆಸರದಕ್ಕೆ. ಮತ್ತು 4 ಗಂಟೆಗೆ ಹಂಗೆ ನಾವು ತುಳಜಾಪುರದಿಂದ ಬಿಟ್ವಿ ಬೆಳಗ್ಗೆ ಎಲ್ಲ ಶಾಪಿಂಗ್ ಅದೆಲ್ಲ ಮಾಡಿ. ನಾನು ಆವಾಗಲೇ ಹೇಳಿದ್ದೆನಲ್ಲ ವಿಡಿಯೋ ಎಂಡಲ್ಲಿ ಆ ದಿನದ ದೇವಿ ಫೋಟೋ ಹಾಕ್ತೀನಂತ ಇದೆ. ಜೈ ಭವಾನಿ ಮಾತಾ.